ಸ್ನೇಹಿತರೆ, ಸುತ್ತು ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆಯ ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು? ಭಾರತದಲ್ಲಿ ಡಚ್ ಶಕ್ತಿಯ ಅಂತ್ಯ ಹೇಗಾಯಿತು ಎಂಬುದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಗೆಳೆಯರೇ, 18ನೇ ಶತಮಾನದಲ್ಲಿ ತಿರುವಾಂಕೂರು ಸಂಸ್ಥಾನದಲ್ಲಿ ಒಬ್ಬ ಶಕ್ತಿಶಾಲಿ ನಾಯಕನ ಉದಯವಾಯಿತು. ಅವನು ಕೇವಲ ತನ್ನ ರಾಜ್ಯವನ್ನಷ್ಟೇ ರಕ್ಷಿಸಿದವನು ಅಲ್ಲ, ಭಾರತದ ದಕ್ಷಿಣ ಭೂಭಾಗದಲ್ಲಿ ಯುರೋಪಿಯನ್ ವಸಾಹತುಶಾಹಿಯ ಶಕ್ತಿಯನ್ನೇ ನಡುಗಿಸಿದವನು. ಈತನ ಹೆಸರೇ ಮಾರ್ತಾಂಡವರ್ಮ. ಹಾಗಾದ್ರೆ ಈ ಮಾರ್ತಾಂಡವರ್ಮ ಯಾರು? (1729 to 1758) ರವರೆಗೆ ತಿರುವಾಂಕೂರು ಅಂದರೆ ಇಂದಿನ ಕೇರಳ ಸಂಸ್ಥಾನವನ್ನು ಆಳಿದ ರಾಜ. ಈತ ತನ್ನ ಆಡಳಿತ ರಾಜಧಾನಿಯನ್ನು ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ವರ್ಗಾಯಿಸಿದನು. ಇವನು ಕಠಿಣ ನಿರ್ಣಯಗಳು, ಬಲಿಷ್ಠ ಸೈನ್ಯ ಮತ್ತು ರಾಜಕೀಯ ತಂತ್ರಗಳಿಗೆ ಹೆಸರುವಾಸಿಯಾಗಿದ್ದವನು. ಡಚ್ಚರ ವಿರುದ್ಧದ ಹೋರಾಟ. ಡಚ್ ಈಸ್ಟ್ ಇಂಡಿಯಾ ಕಂಪನಿಯು ಕರಿಮೆಣಸು ವ್ಯಾಪಾರದಲ್ಲಿ ಪ್ರಭುತ್ವ ಹೊಂದಿತ್ತು. ತಿರುವಾಂಕೂರು ಸಂಸ್ಥಾನವನ್ನು ವಶಪಡಿಸಿಕೊಳ್ಳಲು ಡಚ್ಚರು ಕಾಯಂಕುಳಂ, ಕೊಚ್ಚಿ, ಪುರಕ್ಕಾಡ್, ಒಡಕುಂಕೂರು ಸಂಸ್ಥಾನಗಳೊಂದಿಗೆ ಸೇರ್ಪಡೆಗೊಂಡು ರಾಜ ಮಾರ್ತಾಂಡವರ್ಮ ಮೇಲೆ ಸಾರಿದರು. ಈ ಯುದ್ಧದಲ್ಲಿ ರಾಜ ಮಾರ್ತಾಂಡವರ್ಮನು ಡಚ್ ಪಡೆಯನ್ನು ಸೋಲಿಸಿ ನೆಡುಮಂಗಡ ಮತ್ತು ಕೊಟ್ಟಾರಕರ ವ್ಯಾಪಾರ ಕೇಂದ್ರಗಳನ್ನು ವಶಪಡಿಸಿಕೊಂಡನು. ಮುಂದೆ 1741ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಪುನಃ ಕೊಟ್ಟಾರಕರ ಸಂಸ್ಥಾನವನ್ನು ಮುಂದಿಟ್ಟುಕೊಂಡು ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿತು. ಈ ಯುದ್ಧದಲ್ಲಿಯೂ ಕೂಡ ತಿರುವಾಂಕೂರಿನ ಸೈನ್ಯ ವಿಜಯಶಾಲಿಯಾಯಿತು. ಡಚ್ಚ ಪಡೆಯು ಅಪಾರ ಪ್ರಮಾಣದ ನಷ್ಟವನ್ನು ಅನುಭವಿಸಿತು. ಈ ಸೋಲಿನಿಂದ ಡಚ್ಚರು ಆರ್ಥಿಕವಾಗಿ ದುರ್ಬಲರಾದರು. ಕೊನೆಗೆ 1753ರ ಆಗಸ್ಟ್ 15ರಂದು ಡಚ್ಚರು ತಿರುವಾಂಕೂರಿಗೆ ಶರಣಾಗಿ ತಮ್ಮ ಅಧಿಕಾರವನ್ನು ಕೈಬಿಟ್ಟರು. ಇದರಿಂದ ಡಚ್ಚರ ಪ್ರಭಾವ ಭಾರತದಲ್ಲಿ ಕುಸಿತಕ್ಕೊಳಗಾಯಿತು. ರಾಜ ಮಾರ್ತಾಂಡವರ್ಮನ ಆಳ್ವಿಕೆಯಲ್ಲಿ ತಿರುವಾಂಕೂರು ಸಂಸ್ಥಾನ ಶ್ರೀಮಂತವಾಯಿತು ಹಾಗೂ ಕೊಚ್ಚಿಯು ವಿಶ್ವದ ಪ್ರಮುಖ ಸಾಂಬಾರು ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಟ್ಟಿತು. ಒಟ್ಟಿನಲ್ಲಿ ಮಾರ್ತಾಂಡವರ್ಮನ ಆಡಳಿತವನ್ನು ಇತಿಹಾಸದಲ್ಲಿ ಪ್ರಮುಖ ಘಟ್ಟವೆಂದು ಪರಿಗಣಿಸಲಾಯಿತು. ಹೀಗೆ ಯುದ್ಧದಲ್ಲಿ ಸೋತ ಡಚ್ಚರು ಮುಂದೆ ಬ್ರಿಟಿಷರ ಏಳಿಗೆಯಿಂದ ಚಿನ್ಸೂರ್ ಮತ್ತು ಬಿಡಾರ್ ಕದನದಲ್ಲಿ ಸಂಪೂರ್ಣವಾಗಿ ಸೋತು ಆಗ್ನೇಯ ಏಷ್ಯಾದ ದ್ವೀಪಗಳಾದ ಇಂಡೋನೇಷ್ಯಾ, ಸುಮಾತ್ರಾ, ಜಾವಾ, ಮಲಯ ದ್ವೀಪಗಳಿಗೆ ಸೀಮಿತರಾದರು. ಇದು ಗೆಳೆಯರೇ ಮಾರ್ತಾಂಡವರ್ಮನ ಸಾಹಸಗಾಥೆ. ಇಂತಹ ಇತಿಹಾಸ ಸಂಚಿಕೆಗಳನ್ನು ಇನ್ನಷ್ಟು ಕೇಳಲು ಸುತ್ತು ಜಗತ್ತು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದರೆ ಶೇರ್ ಮಾಡಿ. ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.